ನಮಸ್ಕಾರ ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ವೀಕ್ಷಕರೇ, ನೀವು ನಿಮ್ಮ ಮನೆ ಅಥವಾ ಜಾಗದ ಒಂದು ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಬೇಕಾಗಿರುತ್ತದೆ. ನೀವು ಯಾವ ರೀತಿ ನೋಂದಣಿ ಮಾಡಿಕೊಳ್ಳಬೇಕು ಮತ್ತು ಎಲ್ಲಿ ಸಂಪರ್ಕಿಸಬೇಕು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ ವೀಕ್ಷಕರೇ, ನೀವು ನಿಮ್ಮ ಒಂದು ಮನೆಯ ಜಾಗ ಅಥವಾ ಮನೆ ಇರುತ್ತದೆ, ಆದರೆ ಅದು ನೋಂದಣಿ ಆಗಿರೋದಿಲ್ಲ. ಈ ನೋಂದಣಿ ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ಭೇಟಿ ನೀಡಬೇಕಾಗುತ್ತದೆ. ಇದಕ್ಕೆ 9/11 ಅಂತೇಳಿ ಈ ಒಂದು ಆಸ್ತಿ ಪತ್ರಗಳಿಗೆ ಕರೆಯುತ್ತಾರೆ. 9 ಮತ್ತು 11 ಅಂತೇಳಿ 9/11 ಅಂತೇಳಿ ಕರೀತಾರೆ. ನಿಮ್ಮ ಒಂದು ಮನೆಯ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಲು ನಿಮ್ಮ ಮನೆಯ ಪಟ್ಟ ಬುಕ್ಕ ಅಂತೇಳಿ ಕರಿತಾರಲ್ಲ, ನೋಂದಣಿ ಬುಕ್ಕ, ಆ ಒಂದು ನೋಂದಣಿ ಬುಕ್ಕ, ನಿಮ್ಮ ಒಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ನಿಮ್ಮ ಒಂದು ಫೋಟೋ ಬೇಕಾಗುತ್ತದೆ. ನೀವು ಇದನ್ನು ಪಂಚಾಯತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ ಆನಂತರ ನಿಮ್ಮ ಒಂದು ಜಾಗದ ಒಂದು GPS ತೆಗೆದುಕೊಂಡು ನಿಮ್ಮ ಒಂದು ಫೋಟೋ ತೆಗೆದುಕೊಂಡು ಆನಂತರ ನಿಮ್ಮ ಒಂದು ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ತಾರೆ. ನೋಂದಣಿ ಆದ ನಂತರ ನೀವು ನಿಮ್ಮ ಒಂದು ಆಸ್ತಿಯನ್ನು ಆನ್ಲೈನಲ್ಲಿ ಚೆಕ್ ಮಾಡಬಹುದು. ಆನ್ಲೈನಲ್ಲಿ ಈ ಸ್ವತ್ತು ಅಂತೇಳಿ ಸರ್ಚ್ ಮಾಡಿ ಆನಂತರ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಅಂತ ಇಲ್ಲಿ ಈ ಸ್ವತ್ತು ಅಂತ ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ನೆಕ್ಸ್ಟ್ ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿ ಆಸ್ತಿಗಳ ಶೋಧನೆ ಅಂತೇಳಿ ಏನೋ ಆಪ್ಷನ್ ಇದೆಯಲ್ಲ, ಸರ್ಚ್ ಯುವರ್ ಪ್ರಾಪರ್ಟಿ ಅಂತೇಳಿ ನೀವು ಇದರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೋರ್ಟಲು ಓಪನ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಹೇಳಿದ್ದೀನಲ್ಲ, ಫಾರ್ಮ್ 9 ಫಾರ್ಮ್ 11B ಅಂತೇಳಿ ಇಲ್ಲಿ ನಿಮ್ಮ ಪ್ರಾಪರ್ಟಿ ಐ ಡಿ ಏನು ರಿಜಿಸ್ಟ್ರೇಷನ್ ಇರ್ತಲ್ಲ, ಅವು ಪ್ರಾಪರ್ಟಿ ಐ ಡಿ ಇರುತ್ತೆ. ಆ ಒಂದು ಐ ಡಿ ನೀವು ಇಲ್ಲಿ ಎಂಟ್ರಿ ಮಾಡೋ ಮೂಲಕ ನೀವು ಸರ್ಚ್ ಮಾಡ್ಬೋದು. ಅಥವಾ ನಿಮ್ಮ ಒಂದು ಡಿಸ್ಟಿಕ್, ನಿಮ್ಮ ಒಂದು ಬ್ಲಾಕ್ ಮತ್ತು ಪಂಚಾಯತಿ, ನಿಮ್ಮ ಊರು ಸೆಲೆಕ್ಟ್ ಮಾಡೋ ಮೂಲಕ ನೀವು ಇಲ್ಲಿ ಸರ್ಚ್ ಮಾಡಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಆದಂಥ 9/11 ನೀವು ಇಲ್ಲಿ ಮಾಹಿತಿ ಸರಿಯಾಗಿದೆಯಾ ಇಲ್ವಾ ಅಂತೇಳಿ ನೀವು ಚೆಕ್ ಮಾಡಿಕೊಳ್ಳಬಹುದು. ಈಗಲೇ ನಿಮ್ಮ ಒಂದು ಮನೆಯ ಆಸ್ತಿ ಮತ್ತು ಜಾಗವನ್ನು ನೋಂದಣಿ ಮಾಡಿಕೊಳ್ಳಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಹಾಗೂ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.